ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂತ ಕೆಲಸ ನಾನು ಮಾಡ್ಬೇಕಾಗತ್ತೆ. ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಬಿಟ್ರೆ ಇಲ್ಲಿ ನಾನಾ ಯಾವ ಆಕಾಂಕ್ಷೆನೂ ಅಲ್ಲ, ನಾನು ಬೇರೆ ಮನಸ್ಸಿನಲ್ಲಿ ಇನ್ನೇನೋ ಅಪೇಕ್ಷೆ ಪಟ್ಕೊಂಡು ಇವತ್ತು ನಾನು ಸನ್ಮಾನ್ಯ ಯೋಗೀಶ್ವರ್ ಅವರು ಇರ್ಬೋದು, ಸನ್ಮಾನ್ಯ ನಮ್ಮ ಮಾನ್ಯ ಕುಮಾರಣ್ಣ ಅವರು ಇರ್ಬೋದು, ನಾವೆಲ್ಲ ಕೂತು ವಿಶ್ವಾಸವಾಗಿ ಏನೇ ವಿಚಾರಗಳಿದ್ರು ಕೂಡ ಅಂತಿಮ ನಿರ್ಣಯ ದೆಹಲಿ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ದೇವರ ಅನುಗ್ರಹ ಬಹಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೆಂಗಲ್ಗೆ ಆಂಜನೇಯನ ದೇವಾಲಯದ ಗುಡಿಗೆ ಬಂದು ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾರ್ಥನೆಯನ್ನ ಸಲ್ಲಿಸಿ ರಾಜ್ಯದಲ್ಲಿ 3 ಉಪಚುನಾವಣೆಗಳು ನಡೀಬೇಕಾಗಿದೆ. ಒಂದು ಸಂಡೂರು, ಶಿಗ್ಗಾವಿ ಹಾಗೂ ನಮ್ಮ ಚನ್ನಪಟ್ಟಣ ತಾಲೂಕು. ಇವೆಲ್ಲದರ ಕುರಿತಾಗಿ ಬಹುಶಃ ಅತಿ ಶೀಘ್ರದಲ್ಲೇ ಚುನಾವಣಾ ದಿನಾಂಕ ಕೂಡ ಘೋಷಣೆ ಆಗೋ ಸಾಧ್ಯತೆಗಳು ನಾವೆಲ್ಲರೂ ಕೂಡ ಬಹಳ ನಿರೀಕ್ಷಿತವಾಗಿದ್ದೇವೆ. ಆ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಭಾಗ ಜೊತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು, ಸನ್ಮಾನ್ಯ ಕುಮಾರಣ್ಣ ಅವರು ಅನಿರೀಕ್ಷಿತ ರಾಜಕಾರಣದ ಒಂದು ಬೆಳವಣಿಗೆ ಕುರಿತು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಸಂಸದರಾಗಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು, ಇವತ್ತು ಕೆರೆಗಳು ಒಣಗೋಗವೆ, ಇವತ್ತು ರೈತರಿಗೆ TC ಕನೆಕ್ಷನ್ಗಳು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಸಾರ್ವಜನಿಕ ವಲಯದಲ್ಲಿ. ಇವೆಲ್ಲವನ್ನು ಕೂಡ ಇವತ್ತು ಕುರಿತು ಸಾರ್ವಜನಿಕರನ್ನ ಭೇಟಿ ಆಗ್ತಕ್ಕಂಥದ್ದು ಒಂದು, ಜೊತೆಯಲ್ಲಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳ ಜೊತೆ ಕೂತು ಮುಂಬರ್ತಕ್ಕಂಥ ಉಪಚುನಾವಣೆ ಯಾವ ರೀತಿ ನಾವು ಎದುರಿಸಲಿಕ್ಕೆ ಸಜ್ಜಾಗಬೇಕು, ಒಟ್ಟಾರೆಯಾಗಿ NDA ಅಲಯನ್ಸ್ ಪಾರ್ಟ್ನರ್ ಆಗಿರ್ತಕ್ಕಂಥ JDS, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ರಾಜ್ಯದ 7.5 ಕೋಟಿ ಜನತೆಯ ಒಂದು ಆಶೀರ್ವಾದ, ಅತಿ ಹೆಚ್ಚು ಸಂಸದರನ್ನ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಬಹುಶಃ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಮೇಲೆ ಇಡೀ ರಾಜ್ಯದ ಗಮನ ಇದೆ. ಸಂಡೂರು ಇದೆ, ಶಿಗ್ಗಾವಿನೂ ಇದೆ, ಚನ್ನಪಟ್ಟಣವೂ ಇದೆ. ಆದ್ರೆ ಅತಿ ಹೆಚ್ಚು ಚನ್ನಪಟ್ಟಣದ ಮೇಲೆ ಗಮನ ಇದೆ. ಚರ್ಚೆನೂ ಈಗಾಗಲೇ ಪ್ರತಿನಿತ್ಯ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ NDA ಅಭ್ಯರ್ಥಿಯ ಗೆಲುವಾಗಬೇಕು. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಯಾವ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಳಮಟ್ಟದ 2 ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದ ಪ್ರಾಮಾಣಿಕತೆಯಿಂದ ದುಡಿದ್ರು, ಅದೇ ರೀತಿ ಇವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಅಷ್ಟೇ ಪ್ರಾಮಾಣಿಕರಾಗಿ ಒಂದು ಉಪಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ದೆಹಲಿಯ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ಜನತಾದಳ ಪಕ್ಷವು ಕೂಡ ಈಗಾಗಲೇ ಒಂದು ವರದಿಯನ್ನ ತಯಾರು ಮಾಡಿದ್ದೇವೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಈ ವರದಿಯನ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ನಾಯಕರ ಗಮನಕ್ಕೆ ತಗೊಂಡ್ ಬರ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅತಿ ಶೀಘ್ರದಲ್ಲಿ. ನಾನು ನೋಡಿ ಅಣ್ಣ, ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಇಲ್ಲಿ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಗೊತ್ತಿಲ್ಲ, ಇನ್ನು 3.25 ವರ್ಷ ಇದೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಎದುರಿಸಲಿಕ್ಕೆ. ನಮ್ಗೆ 3.25 ವರ್ಷ ಸಮಯ ಇದೆ. ಈಗಲೂ ಕೂಡ ಬೆಳಿಗ್ಗೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವ್ರ ಜೊತೆಲಿ ಕೂತು ಯಾವ ರೀತಿ ಪಕ್ಷ ಸಂಘಟನೆಗೆ ತಳಮಟ್ಟದ ಕಾರ್ಯಕರ್ತರಿಗೆ ಗುರುತಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸವನ್ನ ಪ್ರಾರಂಭ ಮಾಡಿದ್ದೇನೆ. ನಾನು ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಗಿದೆ. ಮುಂದಿನ ವಾರ ಒಂದು ಜಿಲ್ಲೆಯನ್ನ ಪ್ರವಾಸ ಮಾಡಲಿಕ್ಕೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದೇವೆ ಇವತ್ತು ಬೆಳಗ್ಗೆ. ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಒಬ್ಬ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡ್ಬೇಕಾಗತ್ತೆ. ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಬಿಟ್ರೆ ಇಲ್ಲಿ ನಾನಾ ಯಾವ ಆಕಾಂಕ್ಷೆನೂ ಅಲ್ಲ, ನಾನು ಬೇರೆ ಮನಸ್ಸಿನಲ್ಲಿ ಇನ್ನೇನೋ ಅಪೇಕ್ಷೆ ಪಟ್ಕೊಂಡು ಇವತ್ತು ನಾನು
ಹಳ್ಳಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಸರ್, ನೀವ್ ಹೇಳ್ತೀರಿ ಮೈತ್ರಿ ಅಭ್ಯರ್ಥಿ ಗೆಲ್ಬೇಕು, ಎರಡು ಪಕ್ಷ ಒಟ್ಟಾಗಿ ಹೋಗ್ಬೇಕು. ಯೋಗೇಶ್ವರ್ ಅವ್ರು ಹೇಳ್ತಾರೆ ನಾವು ಟಿಕೆಟ್ ಬೇಕು ಅಂತ ಈಗಾಗಲೇ ಸಾಕಷ್ಟು ಬಾರಿ ಡೆಲ್ಲಿಗೆ ಹೋಗ್ತಾ ಇದಾರೆ, ಮತ್ತೊಮ್ಮೆ ಹೋಗೋರಿದ್ದಾರೆ. ಜೊತೆಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೈತ್ರಿ ಅಲ್ಲೆಲ್ಲಿ ಪಾಲನೆ ಆಗ್ತಾ ಇದೆಯಾ? ಆತರ ಅವ್ರು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಟಿಕೆಟ್ ಬೇಕು ಅಂತ ಹಠ ಹಿಡಿದಿರುವಂತದ್ದು ಏನ್ ಸೂಚಿಸುತ್ತೆ ಇದು? ನಾನು ಈಗ ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, ನಾವು ಮಿತ್ರ ಪಕ್ಷ, NDA ಅಲಯನ್ಸ್ ಪಾರ್ಟ್ನರ್ಸ್. ಈಗ NDA ನಲ್ಲಿ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ CP ಯೋಗೀಶ್ವರ್ ಅವರು. ಈಗ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಜೊತೆಯಲ್ಲಿ ಇವತ್ತು ನಾವು ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಯಾವುದೇ ಅಪಸ್ವರ ಹೇಳಲಿಕ್ಕೆ ನಾವು ಅವಕಾಶವನ್ನ ಮಾಡ್ಕೊಡ್ದಿರಾ ಇವತ್ತು ಸನ್ಮಾನ್ಯ ಯೋಗೀಶ್ವರ್ ಅವರು ಇರ್ಬೋದು, ಸನ್ಮಾನ್ಯ ನಮ್ಮ ಮಾನ್ಯ ಕುಮಾರಣ್ಣ ಅವರು ಇರ್ಬೋದು, ನಾವೆಲ್ಲ ಕೂತು ವಿಶ್ವಾಸವಾಗಿ ಏನೇ ವಿಚಾರಗಳಿದ್ರು ಕೂಡ ಅಂತಿಮ ನಿರ್ಣಯ ದೆಹಲಿ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾರೆ. ಇವೆಲ್ಲವಕ್ಕೂ ತಲೆಬಾಗಿ NDA ಅಭ್ಯರ್ಥಿ ಯಾರು ಅಂತ ನಿಗದಿ ಮಾಡ್ತಾರೆ, ಯಾರು ಅಂತ ಡಿಸೈಡ್ ಮಾಡ್ತಾರೆ. ಇವೆಲ್ಲವಕ್ಕೂ ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಒಂದ್ ಕಡೆ ಸನ್ಮಾನ್ಯ CP ಯೋಗೀಶ್ವರ್ ಅವರು ಕೂಡ ನೋಡಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಯೋಗೀಶ್ವರ್ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬಹುಶಃ ದೆಹಲಿ ಮಟ್ಟದ ನಾಯಕರುಗಳು ಕೂತು ಚರ್ಚೆ ಮಾಡ್ತಾರೆ. ಅವ್ರನ್ನ ಕರೆದು ಏನಿದೆ ಅವರ ಮನಸ್ಸುಗಳ ಭಾವನೆಯನ್ನ ಅವರು ಕೂಡ ಕ್ರೋಢೀಕರಿಸಿ ಸೂಕ್ತವಾದಂತ ತೀರ್ಮಾನ ತಗೊಳ್ತಾರೆ. ಒಂದ್ ಕಡೆ ಯೋಗೇಶ್ವರ್ ಅವರು ಟಿಕೆಟ್ ಗಾಗಿ ಲಾಬಿ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಇದು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ. ಹಾಗಾಗಿ ನೀವೇನಾದ್ರು ಅದನ್ನ ಡಿಮ್ಯಾಂಡ್ ಮಾಡ್ತೀರಾ ಸರ್, JDS ಗೆ ಉಳಿಸ್ಕೊಳ್ಬೇಕು ಅಂತ? ಕಾರ್ಯಕರ್ತರ ಒತ್ತಾಯ ಕೂಡ ಅದೇ ಇರುವಂತದ್ದು. ಸಾಮಾನ್ಯವಾಗಿ ಈಗ ನಾವು ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ, ಸುಮಾರು ವರ್ಷಗಳಾಯ್ತು ನಮ್ಮನ್ನ ಆಗಲಿ ಹೋಗಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿದ್ರು. ಬಹುಶಃ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವ ಸಿಮ್ಲಿಂ ನಾಗರಾಜ್ ಅವ್ರನ್ನ JDS ಪಕ್ಷ ಈ ಕ್ಷೇತ್ರದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತವ್ರನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹತ್ತತ್ರ 55,000 ಮತಗಳು ಈ ಕ್ಷೇತ್ರದ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದ್ರು. ವರದೇಗೌಡರು 94ನೇ ಇಸ್ವಿನಲ್ಲಿ ಶಾಸಕರಾಗಿ ಆಯ್ಕೆ ಆದ್ರು. ಅನಿರೀಕ್ಷಿತ ಬೆಳವಣಿಗೆಗಳು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಬಂದು 73,000 ಮತಗಳನ್ನ ತಗೊಂಡ್ರು. ಈ ರೀತಿ ನೀವು ಇತಿಹಾಸವನ್ನ ತೆಗೆದು ನೋಡ್ತಕ್ಕಂಥದ್ದಾದ್ರೆ ಸ್ವಾಭಾವಿಕವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷದ ಚಿಹ್ನೆ ಅಡಿ ಸಾಕಷ್ಟು ಇವತ್ತು ಸಾಂಪ್ರದಾಯಿಕ ಮತಗಳನ್ನ ನಾವು ಅನೇಕ ಚುನಾವಣೆಗಳಲ್ಲಿ ಗಮನಿಸಿದ್ದೇವೆ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಗ್ಲೂರು ಬ್ಯಾರೇಜ್ ನ ಕಟ್ಟಿರ್ತಕ್ಕಂಥದ್ದು ಬಹುಶಃ ಈ ಭಾಗದ ರೈತರು ಇವತ್ತಿಗೂ ಕೂಡ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅನೇಕ ವಿಚಾರಗಳಿದೆ. ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಶಾಸಕರಾದಾಗ ಹತ್ತತ್ರ 120-130 ಕೆರೆ ಕಟ್ಟೆಗಳನ್ನ ತುಂಬಿಸಿದಂಥದ್ದು ಇವತ್ತು ನಮ್ಮ ಕಣ್ ಮುಂದೆ ಸಾಕ್ಷಿ ಗುಡ್ಡ ಇದೆ. ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ಅಭಿಲಾಷೆ ಇದೆ, ಜನತಾದಳ ಪಕ್ಷದ ಯಾರಾದ್ರೂ ಅಂದ್ರೆ ಅಂತಿಮವಾಗಿ ದಿಸ್ ಇಸ್ NDA, ಬಟ್ ಜನತಾದಳ ಪಕ್ಷ ಚಿಹ್ನೆಯಿಂದ ಯಾರಾದ್ರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಾದ್ರೆ ಒಳ್ಳೇದು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಏನಾದ್ರು ನಿಮ್ಮನ್ನೇ ಸೂಚನೆ ಕೊಟ್ರೆ ಸ್ಪರ್ಧೆ ಮಾಡ್ತೀರಾ? ನೋಡಿ, ಇವತ್ತು ನಾನು ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಬಹುಶಃ ಈ ರಾಜ್ಯದ ಇತಿಹಾಸ ತೆಗೆದು ನೋಡಿದಾಗ ಸಾಕಷ್ಟು ಜನ ತಂದೆಗಳು ಏನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಅವರ ಮಕ್ಕಳಿಗೆ ಬಿಟ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾರು ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿಲ್ಲ. ಆದ್ರೆ ಬಹುಶಃ ನನ್ನ ವಿಚಾರದಲ್ಲಿ ಅದು ಬೇರೆ ರೀತಿ ವಿಷಯಗಳು ಹರಿದಾಡುತ್ತೆ. ನಾನು ಕೂಡ ಬಹಳ ಮನಸ್ಸಿನಲ್ಲಿ ನಾನು ನಾಳೆನೆ ಶಾಸಕನಾಗಬೇಕು, ವಿಧಾನಸೌಧ ಮೆಟ್ಲತ್ಬೇಕು ಅಂತಕ್ಕಂಥ ನಿರೀಕ್ಷೆಗಳು ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ. ನನ್ನ ನಿರೀಕ್ಷೆ ಒಂದೇ, ನನ್ನ ಕನಸು ಒಂದೇ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಅದನ್ನ ಅತ್ಯಂತ ಸಾಮರ್ಥ್ಯದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ನಾಯಕತ್ವದಡಿ ಲಕ್ಷಾಂತರ ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲವನ್ನ ನಾನು ಗಮನದಲ್ಲಿ ಇಟ್ಕೊಂಡು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ಶಾಸಕನಾಗಬೇಕು ಅಂತಕ್ಕಂಥದ್ದಾಗ್ಲಿ ಅಥವಾ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ
ಯಾವ ರೀತಿ ನನ್ನ ಮೇಲೆ ಒತ್ತಡಗಳು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಏರಿದ್ರು, ಇಲ್ಲ ನಿಖಿಲ್ ಅವರು ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಯಾದ್ರೆ ಹೊರತುಪಡಿಸಿ ರಾಜ್ಯದ ಜನತೆ ಆಗ್ಲಿ ಜಿಲ್ಲೆಯ ಜನತೆ ತಿರಸ್ಕಾರ ಮಾಡಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನನ್ನ ಮೇಲೆ ಒತ್ತಡಗಳು ಏರಿದ್ರು. ಆದ್ರೆ ಈಗ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಸೂಕ್ತ ಸಮಯ ಅಲ್ಲ. ನಾನು ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಒಡನಾಟವನ್ನ ಬೆಳೆಸ್ಕೊಳ್ಬೇಕು ಇಡೀ ರಾಜ್ಯಾದ್ಯಂತ ಅಂತಕ್ಕಂಥ ಅಪೇಕ್ಷೆಯಿಂದ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ಇಲ್ಲೂ ಕೂಡ ಅದನ್ನ ಹೇಳ್ತೇನೆ, ನಾನು ಯಾವುದೇ ಆಕಾಂಕ್ಷಿನೂ ಅಲ್ಲ, ನನಗೆ ಯಾವುದೇ ಅಪೇಕ್ಷೆಗಳು ಇಲ್ಲ. ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡ್ಕೊಡ್ತೀರಾ ಸರ್? ಆ ತರ ಏನಾದ್ರು ಅವಕಾಶ ಬಂದ್ರೆ ಅಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಈಗ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಟ್ ಜನತಾದಳ ಪಕ್ಷದ ಚಿಹ್ನೆ ಅಡಿ ಏನಾದ್ರೂ ತೀರ್ಮಾನ ಏನಾದ್ರೂ ಆಗುತ್ತೆ ಅಂತಕ್ಕಂಥದ್ದಾದ್ರೆ 100ಕ್ಕೆ 100 ಯಾರಾದ್ರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಿದೆ. ಜೊತೆಗೆ ಅಂತ ಸಂದರ್ಭ ಬಂದ್ರೆ ಕುಮಾರಸ್ವಾಮಿ ಅವ್ರನ್ನ ಬಂಧಿಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಇದು ಒಂದ್ ರೀತಿ ರಾಜಕೀಯದ ಷಡ್ಯಂತ್ರ ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಏನ್ ಇವತ್ತು ಶ್ರೀ ವೆಂಕಟೇಶ್ವರ ಮೈನಿಂಗ್ 550 ಎಕರೆಗೆ ಮಂಜೂರಾತಿ ಕೊಟ್ರು ಅಂದಿನ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಏನು ಮಾನ್ಯ ಕುಮಾರಣ್ಣವ್ರ ಮೇಲೆ ಆರೋಪ ಬಂತು. 2017ರಲ್ಲಿ 14ರಲ್ಲೇನೆ ಸನ್ಮಾನ್ಯ ಕುಮಾರಣ್ಣವರು ಸುಪ್ರೀಂ ಕೋರ್ಟ್ ಮೆಟ್ಲೆತ್ತಾರೆ. ಅಲ್ಲಿಂದ 17ರಲ್ಲಿ SITಗೆ ಲೋಕಾಯುಕ್ತಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೇಳ್ತಾರೆ, 3 ತಿಂಗಳು ಟೈಮ್ ಕೊಡ್ತೇವೆ, ಒಂದು ಗಡುವು ಕೊಡ್ತೇವೆ, ಅಷ್ಟರಲ್ಲಿ ನಮ್ಗೆ ವರದಿಯನ್ನ ಸಬ್ಮಿಟ್ ಮಾಡಿ ಅಂತಾರೆ. ಆದ್ರೆ ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಅಂತ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿ ವರದಿ ಕೂಡ ಸಬ್ಮಿಟ್ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಮೂಡದ ಪ್ರಕರಣ ಇರ್ಬೋದು ಅಥವಾ ST ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಏನಿದೆ, ಇವೆಲ್ಲವನ್ನ ಬೆಳಕು ಚೆಲ್ತಕ್ಕಂಥ ಒಂದು ಕೆಲಸ ಪಾದಯಾತ್ರೆಯ ಮೂಲಕ ಕೆಂಗೇರಿಯಿಂದ ಮೈಸೂರಿಗೆ ಮಾಡಿದಂತ ಸಂದರ್ಭದಲ್ಲಿ ನೀವೇ ಗಮನಿಸಿದ್ರಿ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವ್ದಾದ್ರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸಂಗತಿ ಬಹುಶಃ ಇದೇ ಮೊದಲನೇ ಬಾರಿ ಇಂಥ ಪ್ರಕ್ರಿಯೆನ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಯಾವ್ದಾದ್ರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸಂಗತಿ ಬಹುಶಃ ಇದೇ ಮೊದಲನೇ ಬಾರಿ ಇಂಥ ಪ್ರಕ್ರಿಯೆನ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಇದನ್ನ ಒಂದ್ ರೀತಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣವರು ಯಾವ ಕಡತಕ್ಕೂ ಕೂಡ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದಿಲ್ಲ. ಆಮೇಲೆ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರ್ ಆಗೋಗಿದೆ. ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ SITಗೆ ಲೋಕಾಯುಕ್ತಕ್ಕೆ ಇನ್ನೇನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕು? ಕೇಂದ್ರದ ಮಂತ್ರಿ ಆಗಿರಲು ಕಾಂಗ್ರೆಸ್ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಳಿಕ ಬಹುಶಃ ಒಂದು ಹಾಸನ ಜೊತೆಯಲ್ಲಿ ಚಾಮರಾಜನಗರವನ್ನ ಹೊರತುಪಡಿಸಿ ಅಷ್ಟೂ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಅವರ ಒಂದು ನಾಯಕತ್ವದಡಿ ಚುನಾವಣೆಯನ್ನು ಎದುರಿಸ್ತವೆ. ಅವರ ಒಂದು ವರ್ಚಸ್ಸು ಸನ್ಮಾನ್ಯ ಕುಮಾರಣ್ಣ ಅವರ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕುಮಾರಣ್ಣ ಅವರ ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣದ ಉದ್ದಗಲಕ್ಕೂ ಅವರು ಕೊಟ್ಟಿರ್ತಕ್ಕಂಥ ರಾಜ್ಯಕ್ಕೆ ಕೊಡುಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ. ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತುಂಬಿಸ್ಕೊಟ್ಟಿದ್ದಾರೆ. ಬಹುಶಃ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಸಿಗರಿಗೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಏನಾಗಬಹುದು ಅಂತಕ್ಕಂಥದ್ದು ಚಿಂತೆ ಈಗಾಗಲೇ ಪ್ರಾರಂಭ ಆಗಿದೆ. ನಿನ್ನೆ ದಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತೇನು ವಾಟರ್ ಟ್ಯಾರಿಫ್ ಬಗ್ಗೆ ಮಾತನಾಡಿದ್ದಾರೆ. ನೀರಿನ ದರವನ್ನ ಹೆಚ್ಚಳ ಮಾಡ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ BWSSB 10 ವರ್ಷಗಳಿಂದ ಸಾಕಷ್ಟು ಸಂಕಷ್ಟದಲ್ಲಿದೆ. ಆರ್ಥಿಕವಾಗಿ ಇವತ್ತು ನೆರವನ್ನ ಕೊಡಬೇಕು ನಾವು BWSSBಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಇವತ್ತೇನು ರಾಜ್ಯದ ಜನತೆ ಮೇಲೆ ಒಂದ್ ಕಡೆ ಪೆಟ್ರೋಲು ಡೀಸೆಲ್ ಸೆಸ್ ಆಯ್ತು, ಏರಿಕೆ ಮಾಡಿದ್ರು. ಇನ್ನೊಂದ್ ಕಡೆ ಹಾಲಿನ ದರ ಏರಿಕೆ ಮಾಡಿದ್ರು. ಆದ್ರೆ ವಿಪರ್ಯಾಸ ಇವತ್ತು ನಮ್ ಚನ್ನಪಟ್ಟಣನೇ ತಗೊಳ್ಳಿ, ಅತಿ ಹೆಚ್ಚು ಹಾಲು ಉತ್ಪಾದಕರು ಇರ್ತಕ್ಕಂಥ ತಾಲೂಕಿದು. ಹಾಲಿನ ಪ್ರೋತ್ಸಾಹ ಧನ ಏನ್ ಮಾಡಿದ್ದಾರೆ, ಎಷ್ಟು ತಿಂಗಳುಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ, ಎಷ್ಟು ಸಾವಿರಾರು ಕೋಟಿ ಇವತ್ತು ರೈತರಿಗೆ ಅನಾನುಕೂಲ ಆಗಿದೆ, ಎಷ್ಟು ರೈತರುಗಳ ಕುಟುಂಬ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ, ಇವ್ಯಾವು ಕೂಡ ಇವತ್ತು ಚಿಂತನೆ ಮಾಡ್ತಾ ಇಲ್ಲ. ನಿನ್ನೆ ಏಕಾಏಕಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ಬಹಳ
ಲಘುವಾಗಿ ಮಾತನಾಡ್ತಾರೆ. ಉಪಕಾರ ಸ್ಮರಣೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದ್ ಪ್ರಶ್ನೆ ಕೇಳಬೇಕಾಗ್ತದೆ ಉಪಮುಖ್ಯಮಂತ್ರಿಗಳಿಗೆ. 136 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡೋದು ಒಂದು ಭಾಗ. 12 ಜನ ವಿಧಾನಸಭಾ ಕ್ಷೇತ್ರದ ಬೆಂಗಳೂರಿನಲ್ಲಿ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. 12 ಜನ ಅವತ್ತು ಹಂಗಾದ್ರೆ ಉಪಕಾರ ಮಾಡಿದ್ರ? ಜನಾಭಿಪ್ರಾಯ ಇವ್ರ ಜೊತೆನಲ್ಲಿದ್ದಾಗ ಎಲ್ಲವೂ ಸರಿಯಾಗಿತ್ತ? ಈಗ ಪಾಪ ಅವರ ಸ್ವಂತ ಕ್ಷೇತ್ರ RR ನಗರ ಕೈ ಬಿಟ್ಟೋಯ್ತು, ಬೆಂಗಳೂರು ಸೌತ್ ಕೈ ಬಿಟ್ಟೋಯ್ತು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಬೆಂಗಳೂರಿನ ನಾಗರಿಕರ ಮೇಲೆ ಅತ್ಯಂತ ಲಘುವಾಗಿ ಪರಿಗಣನೆಗೆ ತಗೊಂಡು ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಅವ್ರ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ನೋಡಿ, ಯಾವುದು ಕೂಡ ಅಧಿಕಾರದಲ್ಲಿ ಸ್ಥಾನಮಾನ ಶಾಶ್ವತ ಅಲ್ಲ. ಜನಾಭಿಪ್ರಾಯ, ಜನಗಳ ತೀರ್ಪು, ಸಂವಿಧಾನದಡಿ ಚುನಾವಣಾ ಅಂತಕ್ಕಂಥದ್ದನ್ನ ಇವತ್ತು ನಾವು ಏನ್ ಎದುರಿಸ್ತೇವೆ. ಪ್ರತಿ 5 ವರ್ಷಕ್ಕೊಮ್ಮೆ ಜನ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇವತ್ತು ಕಾಂಗ್ರೆಸ್ನವರು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಗೋಚರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರಾಜ್ಯದ ಜನತೆ 136 ಜನ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಆ ನಂಬರ್ ಎಲ್ಲಿಗೆ ಬಂದು ಇಳಿಯುತ್ತೆ ಅಂತಕ್ಕಂಥದ್ದು ಇವತ್ತು ಚರ್ಚೆ ಮಾಡಲ್ಲ, ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.